ನಿಮ್ಮ ಹತ್ತಿರ ಎಲ್ಲವೂ ಇದೆ, ಕೈಯಲ್ಲಿ ಇತ್ತೀಚಿಗಿನ ಹೊಸ ಮೊಬೈಲ, ನವನವೀನ ವಿನ್ಯಾಸದ ಬಟ್ಟೆಗಳು, ಪಾದರಕ್ಷೆಗಳು, ವಾಹನ ಎಲ್ಲ, ಆದರೂ ಮನವೇಕೋ ಅಶಾಂತವಾಗಿದೆ. ಒಳಗೇನೋ ಹೇಳಲಾಗದ ಶೂನ್ಯತೆ. ಹೀಗೇಕೆ? ಪ್ರತಿ ರಾತ್ರಿ ಸುಸ್ತಾಗಿ ಮಲಗಿಬಿಡುತ್ತೀರಿ. ಮರುದಿವಸ ಬೆಳಗ್ಗೆ ಎದ್ದಾಗ ಮತ್ತದೇ ಅಂತವಿಲ್ಲದ ಓಟ. ಬಗೆ ಬಗೆಯ ಹೊಸ ವಸ್ತುಗಳನ್ನು ಖರೀದಿಸುತ್ತೀರಿ. ಎಲ್ಲರಿಗೂ ತೋರಿಸುತ್ತೀರಿ. ಇದೆಲ್ಲದರ ನಡುವೆ ನಮ್ಮನ್ನು ನಾವು ಕಳೆದು ಹೋಗಿದ್ದೇವೆ. ಏಕೆ? ಸಾವಿರಾರು ವರ್ಷಗಳ ಹಿಂದೆ ಚೀನಾದಲ್ಲಿ ಶೂಯು ಎಂಬ ಸನ್ಯಾಸಿ ಇದ್ದರು. ಒಂದು ದಿನ ಅವರು ಸರೋವರದಲ್ಲಿ ಒಂದು ಇರುವೆ ನೀರು ಕುಡಿಯುವುದು ಕಂಡರು. ಅದು ತನ್ನ ದಾಹ ತಣಿಯುವಷ್ಟು ನೀರು ಕುಡಿಯಿತು. ಒಂದು ಹನಿ ಜಾಸ್ತಿಯಾಗಲಿ ಕಡಿಮೆಯಾಗಲಿ ಕುಡಿಯಲಿಲ್ಲ. ಅದು ತನಗೆ ಹೊರಲಾಗುವಷ್ಟು ಮಾತ್ರ ಭಾರ ಹೊರುತ್ತದೆ. ಅದರಿಂದ ನಡೆಯುವಾಗ ಹಗುರವಾಗಿರುತ್ತದೆ. ಅದಕ್ಕೆ ಗೊತ್ತು ಅತಿಯಾದ ಭಾರ ಹೊತ್ತರೆ ನಡೆಯಲು ಕಷ್ಟವಾಗುವುದು ಎಂದು. ಶೂಯು ಅವರಿಗೆ ನಾವು ಮನುಷ್ಯರು ಎಷ್ಟು ಬೇರೆಯಾಗಿದ್ದೇವಲ್ಲ ಎನಿಸಿತು. ಅವಶ್ಯಕತೆಗಿಂತ ಹೆಚ್ಚು ಭಾರ ಹೊರುತ್ತೇವೆ. ಅನಾವಶ್ಯಕ ವಸ್ತುಗಳ ಸಂಗ್ರಹ ಮಾಡುತ್ತೇವೆ. ಅವುಗಳನ್ನು ಪಡೆಯುವತ್ ನಮ್ಮ ಮನಸ್ಸನ್ನು ತೊಡಗಿಸುತ್ತೇವೆ. ಹೀಗೆ ತಂದ ಎಷ್ಟೋ ವಸ್ತುಗಳನ್ನು ನಾವು ಬಳಸುವುದೇ ಇಲ್ಲ, ಅದು ಇದ್ದಲ್ಲಿಯೇ ಧೂಳು ಹಿಡಿದಿರುತ್ತದೆ. ನಾವು ಹೀಗೇಕೆ ಮಾಡುತ್ತೇವೆ? ನಮಗನಿಸುತ್ತದೆ, ನಮ್ಮ ಹತ್ತಿರ ಹೆಚ್ಚು ಇದ್ದಷ್ಟು ನಾವು ದೊಡ್ಡವರಾಗುತ್ತೇವೆ. ನಾವು ಮೋಸ ಹೋಗುವುದೇ ಇಲ್ಲಿ. ಈ ನಮ್ಮ ಮನೆ, ಕಾರು, ವಸ್ತುಗಳು ಕೇವಲ ನಿರ್ಜೀವ ವಸ್ತುಗಳಲ್ಲ, ಅವುಗಳೊಂದಿಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳುತ್ತೇವೆ. ನಮ್ಮ ಪರಿಚಯ ಆ ವಸ್ತುಗಳಿಂದ ಮಾಡಿಕೊಳ್ಳುತ್ತೇವೆ. ಇದೊಂದು ಬಗೆಯ ಗುಲಾಮತನ. ಈ ಉಪಭೋಗತ ವಾದ ನಮ್ಮಿಂದ ಒಂದು ಬೆಲೆಯನ್ನು ಕೇಳುತ್ತದೆ. ಅದರ ಬೆಲೆ ನಿಮ್ಮ ನೆಮ್ಮದಿ, ಶಾಂತಿ, ಸಮಾಧಾನ, ಜೀವನ. ನಿಮ್ಮ ಸುತ್ತಮುತ್ತ ನೋಡಿ. ಒಬ್ಬ 25 ವರ್ಷದ ಯುವಕ ದಿನಕ್ಕೆ 12 ತಾಸು ಕೆಲಸ ಮಾಡುತ್ತಿದ್ದಾನೆ. ಏಕೆ? ಕಾರಣ ತಾನು ಕೊಂಡಿರುವ ಹೊಸ ಮೊಬೈಲಿನ ಇಎಂಐ ತುಂಬಲು. ಇಷ್ಟೆಲ್ಲ ಕಷ್ಟಪಟ್ಟು ತಂದ ಮೊಬೈಲನ್ನು ಆತ ಕೇವಲ 2 ವರ್ಷಗಳ ಕಾಲ ಬಳಸುತ್ತಾನೆ. ನಂತರ ಮತ್ತೊಂದು ಹೊಸ ಮೊಬೈಲು, ಹೊಸದಾದ ಹೆಚ್ಚು ಬೆಲೆಯ ಪಾದರಕ್ಷೆಯ ಧರಿಸಿ ಯಾರನ್ನು ಈತ ಇಷ್ಟಪಡುವುದಿಲ್ಲವೋ ಅದೇ ಜನರ ನಡುವೆ ಹೋಗುತ್ತಾನೆ. ಮನುಷ್ಯ ಇಂದು ತಂದು ನಾಳೆ ಹಳೆಯದಾಗುವ ಕೆಲವು ವಸ್ತುಗಳಿಗಾಗಿ ತನ್ನ ಯೌವನ ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಆತ ಕಲ್ಪನೆಯ ಸ್ಥಾನಮಾನಕ್ಕಾಗಿ ತನ್ನ ಶ್ವಾಸವನ್ನು ಅಡವಿಡುತ್ತಿದ್ದಾನೆ. ಇನ್ನು ಸಾಮಾಜಿಕ ಜಾಲತಾಣವೊಂದು ಅಗ್ನಿಯಲ್ಲಿ ತುಪ್ಪ ಹಾಕಿದಂತೆ. ಇದೊಂದು ಅಂತವಿಲ್ಲದ, ಕೊನೆಯಿಲ್ಲದ ಮೈದಾನದಂತೆ. ಕೆಲವು ಕ್ಷಣಗಳ ಕಾಲ ಮೊಬೈಲು ನೋಡಿ ನಿಮಗನಿಸುತ್ತದೆ ಜೀವನದಲ್ಲಿ ನೀವೆಷ್ಟು ಹಿಂದೆ ಉಳಿದಿದ್ದೀರಿ ಎಂದು. ನಿಮ್ಮ ಹತ್ತಿರ ಸಾಕಷ್ಟು ವಸ್ತುಗಳ ಸಂಗ್ರಹವಿಲ್ಲ ಎನಿಸುತ್ತದೆ. ಈ ಇಲ್ಲ ಎನ್ನುವ ಭಾವ, ಕಡಿಮೆಯಿದೆ ಎನಿಸುವುದು ನಿಮ್ಮ ಪೀಳಿಗೆಯನ್ನು ಹೊಡೆಯುತ್ತಿದೆ. ನಿಮಗೆ ಗೊತ್ತೇ, ಒಂದು ಆಂದೋಲನ ಸಾವಿರಾರು ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ. ಇದನ್ನು ನಾವು ಸರಳತೆಯ ಜೀವನ, ಕಡಿಮೆ ವಸ್ತುಗಳಿಂದ ಹೆಚ್ಚಿನ ಸಂತೋಷ ಪಡೆಯುವುದು ಎನ್ನುತ್ತೇವೆ. ಈ ಮೊದಲೇ ಲಾವೋ ತ್ಸು ಅಂತಹ ದಾರ್ಶನಿಕರು ಇದನ್ನು ತಾವೋ ಎಂದು ಕರೆದರು. ಸರಳತೆಯೆಂದರೆ ಬಡವನಾಗುವುದಲ್ಲ, ಇದರ ಅರ್ಥ ಅವಶ್ಯಕವಾಗಿರುವ ವಸ್ತುಗಳೊಂದಿಗೆ ಬದುಕುವುದು. ನಮ್ಮ ಜೀವನ ಸಂಘರ್ಷದಿಂದ ದೂರ ಮಾಡುವುದು. ಇದು ನಿಮ್ಮ ಆತ್ಮವನ್ನು ಹಿಡಿದಿಟ್ಟಿದೆ. ಯೋಚಿಸಿ. ಒಂದು ಕೋಣೆ ಸಾಮಾನುಗಳಿಂದ ತುಂಬಿ ಹೋಗಿದೆ. ಅದು ಎಂತಹ ಮನಸ್ಸನ್ನು ತೋರಿಸುತ್ತದೆ ಎಂದರೆ ಆ ಮನಸ್ಸಿನಲ್ಲಿ ನೂರಾರು ವಿಚಾರಗಳು ತುಂಬಿಹೋಗಿವೆ. ಸರಳತೆಯಲ್ಲಿ ಸ್ವಾತಂತ್ರ್ಯವಿದೆ. ಕಡಿಮೆ ವಸ್ತುಗಳ ಮಾಲೀಕನಾಗುವುದರಲ್ಲಿ ನೆಮ್ಮದಿಯಿದೆ. ಇದನ್ನು ಜಗತ್ತಿನ ಅನೇಕ ಜ್ಞಾನಿಗಳು ಅರಿತಿದ್ದರು. ಅವರಿಗೆ ನಮ್ಮ ಅಸ್ತಿತ್ವ ನಿರುಪಯುಕ್ತ ವಸ್ತುಗಳಿಂದ ಆಗುವುದಿಲ್ಲ ಎಂದು ತಿಳಿದಿತ್ತು. ಇಂದು ಹೊರಗಿನ ವಸ್ತುಗಳ ಪಡೆಯುವಲ್ಲಿ ಹಿಂದೆ ಬಿದ್ದಿದ್ದೇವೆ. ಇದು ನಾವು ಸಹಜ ಜೀವನವನ್ನು ಬಾಳುವುದನ್ನು ತಡೆಯುತ್ತಿದೆ. ಈಗ ಸರಳತೆಯ ತತ್ವಜ್ಞಾನ, ಬಿಟ್ಟುಬಿಡುವ ಶಕ್ತಿಯನ್ನು ಕುರಿತು ತಿಳಿಯೋಣ. ನಮಗನಿಸುತ್ತದೆ ನಾವು ಸ್ವತಂತ್ರವಾಗಿದ್ದೇವೆ ಎಂದು. ಆದರೆ ಇದೊಂದು ಭ್ರಮೆಯಾಗಿದೆ. ನಾವು ಸ್ವತಂತ್ರರಲ್ಲ, ಅದೃಶ್ಯ ಸಂಕೋಲೆಯಿಂದ ಬಂಧಿತರಾಗಿದ್ದೇವೆ. ಮೊದಲನೆಯದಾಗಿ ಓಟದ ಯಂತ್ರ. ಇದು ಮನೋವಿಜ್ಞಾನದ ಕಟು ಸತ್ಯವಾಗಿದೆ. ನಿಮಗೆ ಕೆಲಸದಲ್ಲಿ ಬಡ್ತಿ ಸಿಗುತ್ತದೆ. ಒಂದು ವಾರ ನೀವು ಸಂತಸ ಪಡುತ್ತೀರಿ. ಪಾರ್ಟಿ ಕೊಡುತ್ತೀರಿ. ವಾರದ ನಂತರ ನಿಮ್ಮ ಸಂತಸದ ಮಟ್ಟ ಮರಳಿ ಮೊದಲು ಇದ್ದಲ್ಲಿಗೆ ಬರುತ್ತದೆ. ನೀವು 3-4 ವರ್ಷಗಳಿಂದ ಕೊಳ್ಳಬೇಕೆಂಬ ಕನಸು ಕಾಣುತ್ತಿದ್ದ ಮೋಟಾರು ಸೈಕಲ ಕೊಳ್ಳುತ್ತೀರಿ. ಓಡಿಸುತ್ತೀರಿ. ಮೊದಲ ಸಲ ಓಡಿಸಿದಾಗ ಅದ್ಭುತವೆನಿಸುತ್ತದೆ. ತಿಂಗಳು ಕಳೆಯುವಷ್ಟರಲ್ಲಿ ಅದು ಕೇವಲ ಇನ್ನೊಂದು ಮೋಟಾರ ಸೈಕಲ್ ಆಗಿರುತ್ತದೆ. ಈಗ ಕೊಂಡಾಗಿನ ಸಂತಸ, ಜಾದೂ ಮಾಯವಾಗಿದೆ. ಇದನ್ನೇ ಸಂತೋಷದ ಓಟದ ಯಂತ್ರ ಎನ್ನುತ್ತಾರೆ.
ನಾವು ಕ್ಷಣಕಾಲದ ಸಂತಸ ಪಡೆಯಲು ವಸ್ತುಗಳ ಹಿಂದೆ ಓಡುತ್ತಾ ಇರುತ್ತೇವೆ. ವಸ್ತುಗಳ ಪಡೆದ ನಂತರ ಸಂತೋಷವಾಗುತ್ತದೆ. ನಂತರ ಮರಳಿ ಮೊದಲಿದ್ದ ಗೆರೆಗೆ ಮರಳುತ್ತೇವೆ. ಈಗ ಸಂತಸವಾಗಿರಲು ಮತ್ತೊಂದು ಏನಾದರೂ ಹೊಸ ವಸ್ತುವನ್ನು ಪಡೆಯುವ ಲಕ್ಷ್ಯ ಕೊಡುತ್ತೀರಿ. ಇದೊಂದು ಅಂತವಿಲ್ಲದ ಸಂತೋಷದ ಓಟದ ಯಂತ್ರವಾಗಿದೆ. ಇದರ ಮೇಲೆ ಓಡುತ್ತಾ ಇರುತ್ತೀರಿ, ಬೆವರು ಹರಿಸುತ್ತೀರಿ. ಆದರೆ ಎಲ್ಲಿಗೂ ಮುಟ್ಟುವುದಿಲ್ಲ, ಇದ್ದಲ್ಲಿಯೇ ಇರುತ್ತೀರಿ. ಈ ಓಟದ ಯಂತ್ರದಿಂದ ಇಳಿಯುವುದರ ಹೆಸರು ಬಿಟ್ಟು ಬಿಡುವುದು. ಸಂತೋಷ ಮುಂದಿನ ವಸ್ತುವಿನಲ್ಲಿ ಇಲ್ಲ, ಅದು ವರ್ತಮಾನದಲ್ಲಿ ಇದೆ. ನಿಮ್ಮ ಸಂತೋಷದ ಮೂಲ ಗೆರೆ ಹೊರಗಿನ ವಸ್ತುಗಳಿಂದಲ್ಲ, ಒಳಗಿನ ಸರಳತೆಯಿಂದ ಹುಟ್ಟುತ್ತದೆ. ಎರಡನೆಯದು ಅಹಂಕಾರದ ವಿಸ್ತಾರ. ಈ ಸಂಕೋಲೆ ಅತಿ ಗಹನವಾಗಿದ. ನಾವು ವಸ್ತುಗಳನ್ನು ಕೇವಲ ಬಳಸುವುದಿಲ್ಲ, ನಾವೇ ಅದಾಗುತ್ತೇವೆ. ಇದು ನನ್ನ ಮನೆ, ನನ್ನ ಕಾರು, ನನ್ನ ತೋಟ, ನಮ್ಮ ಮನಸ್ಸು ಮಾಲೀಕತ್ವವಷ್ಟೇ ಅಲ್ಲ, ಅದೇ ನಾನು, ನನ್ನದು ಎಂಬ ಭಾವ ಹೊಂದಿರುತ್ತದೆ. ಇದು ಸಫಲತೆಯ ಗುರುತಾಗಿದೆ, ಇದು ನನ್ನ ಗುರುತಾಗಿದೆ. ಇಲ್ಲಿಂದಲೇ ನೀವು ಬಲಹೀನರಾಗುತ್ತಾ ಸಾಗುತ್ತೇವೆ. ಏಕೆಂದರೆ ನಿಮ್ಮ ಅಸ್ತಿತ್ವ ಒಂದು ಕಾರಿನೊಂದಿಗೆ ಹೊಂದಿದ್ದರೆ ಆ ಕಾರಿಗೆ ಒಂದು ಸಣ್ಣ ಗೆರೆ ಬಿದ್ದರೂ ನಮಗೆ ನೋವಾಗುತ್ತದೆ. ನಿಮ್ಮ ಅಸ್ತಿತ್ವ ಒಂದು ಬೆಲೆ ಬಾಳುವ ವಸ್ತುವಿನೊಂದಿಗೆ ಜೋಡಣೆಯಾಗಿದ್ದರೆ, ಯಾರಾದರೂ ಅದನ್ನು ಚೇಷ್ಟೆ ಮಾಡಿದರೆ ಅದು ನಿಮ್ಮ ಅಸ್ತಿತ್ವದ ಚೇಷ್ಟೆ ಮಾಡಿದಂತೆ ಎನಿಸುತ್ತದೆ. ಸಿಟ್ಟು ಬರುತ್ತದೆ. ದಾರ್ಶನಿಕ ಆಲನ್ ವಾಟ್ಸ್ ಹೇಳಿದ್ದ, ಯಾವಾಗ ನೀವು ನಿಮ್ಮನ್ನು ಒಂದು ವಸ್ತುವಿನ ಜೊತೆ ಗುರುತಿಸಿಕೊಳ್ಳುತ್ತೀರಿ, ಆಗ ನಿಮ್ಮ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತೀರಿ. ನೀವು ಆ ವಸ್ತುವಿನೊಂದಿಗೆ ನಿಮ್ಮ ಸುಳ್ಳು ಅಸ್ತಿತ್ವವನ್ನು ಗುರುತಿಸಿಕೊಳ್ಳುತ್ತಿದ್ದೀರಿ, ನೀವು ಆ ವಸ್ತುವಿನ ಗುಲಾಮರಾಗುತ್ತಿದ್ದೀರಿ. ನೀವದರ ರಕ್ಷಣೆ ಮಾಡುತ್ತೀರಿ. ಅದಕ್ಕಾಗಿ ಹೋರಾಡುತ್ತೀರಿ. ನಿಮ್ಮ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಈ ಸುಳ್ಳು ಅಸ್ತಿತ್ವ ಮುರಿಯಲು ಇರುವ ಒಂದು ಸಾಧನವೆಂದರೆ ಬಿಟ್ಟು ಬಿಡುವುದು. ನಮಗೆ ನಾವು ಹೇಳಿಕೊಳ್ಳಬೇಕು, ನಾನು ಕಾರಲ್ಲ, ಮನೆಯಲ್ಲ, ಒಂದು ವಸ್ತುವಲ್ಲ, ಇವೆಲ್ಲ ಇಲ್ಲದಿದ್ದರೂ ಯಾವುದೂ ಇರುವುದೋ ಅವನೇ ನಾನು ಎಂದು ನೀವಿದನ್ನು ತಿಳಿಯುತ್ತೀರೋ, ಆಗ ಯಾರೂ ನಿಮ್ಮನ್ನು ದುಃಖಿ ಮಾಡಲಾರರು. ಮೂರನೆಯದು ಡೋಪಾಮೈನ್ ಜಾಲ. ನಿಮ್ಮ ಮನದಲ್ಲಿ ಸಂತೋಷವಲ್ಲ, ಆಸೆಗಳಿವೆ. ನೀವು ಮೊಬೈಲ ಸ್ಕ್ರೀನ ಸರಿಸಿದಾಗ ಒಂದು ಹೊಸ ಪೋಸ್ಟರ್, ಅದರೊಟ್ಟಿಗೆ ಒಂದು ಸಣ್ಣ ಡೋಪಾಮೈನ್ ಕಿಕ್ ಸಿಗುತ್ತದೆ. ಅಮೆಜಾನ್ನಲ್ಲಿ ಏನಾದರೂ ವಸ್ತುವಿಗೆ ಆರ್ಡರ್ ಮಾಡಿದಾಗ ಒಂದು ಡೋಪಾಮೈನ್ ಕಿಕ್. ಹೀಗೆ ನಾವು ಉತ್ತೇಜನದ ದಾಸರಾಗಿದ್ದೇವೆ. ಡೋಪಾಮೈನ ಅಡಿಕ್ಟ್ ಆಗಿದ್ದೇವೆ. ಇದರಿಂದಾಗಿ ನಮ್ಮ ಮನಸ್ಸು ದಣಿಯುತ್ತದೆ. ಸರಳ ಜೀವನವಾದ ಸೂರ್ಯೋದಯ, ಸೂರ್ಯಾಸ್ತ, ಗೆಳೆಯರೊಂದಿಗಿನ ಮಾತುಕತೆ ಬೇಸರವೆನಿಸುತ್ತದೆ. ಏಕೆ? ಕಾರಣ ನಮಗೆ ಅವುಗಳಿಂದ ಡೋಪಾಮೈನ್ ಕಿಕ್ ಸಿಗುವುದಿಲ್ಲ. ನಾವು ಶಾಂತಿಯಿಂದ ಕೂಡಲಾರೆವು. ಸುತ್ತ ನಿಶ್ಶಬ್ದತೆ ಆವರಿಸುತ್ತದೆ. ಇದನ್ನು ಬಿಟ್ಟು ಬಿಡಬೇಕು. ಇದೊಂದು ಬಗೆಯ ಡೋಪಾಮೈನ ಉಪವಾಸವಿದ್ದಂತೆ. ಈ ಮೊಬೈಲನ್ನು ದೂರ ಸರಿಸುವ ಮಾನಸಿಕ ಶಕ್ತಿಯಿದೆ. ಅದರಿಂದ ದೂರವಾಗಿ ಮೌನವಾಗಿರುವ ಶಕ್ತಿಯಿದೆ. ಈ ಮೌನ ನಿಮ್ಮನ್ನು ಸಂವೇದನಾಶೀಲರನ್ನಾಗಿ ಮಾಡುವ ವಿಧಾನವಾಗಿದೆ. ಇದರಿಂದ ನಿಮಗೆ ಅವಶ್ಯಕವಾದ ವಸ್ತುಗಳಿಂದ ಸಂತೋಷ ಸಿಗುತ್ತದೆ. ನಾಲ್ಕನೆಯದು ಶೂನ್ಯತೆಯ ಭಯ. ನಾವು ಏಕಾಂಗಿಯಾಗಿರಲು ಹೆದರುತ್ತೇವೆ. ನಮ್ಮ ಸುತ್ತ ಗಲಿಬಿಲಿ ಇರಬೇಕು. ವಾಹನದ ಸಪ್ಪಳ, ಒಂದು ಹಾಡು, ಜನರ ಮಾತುಗಳು. ಏಕೆ? ಯಾವಾಗ ನಾವು ಮೌನವಾಗಿರುತ್ತೇವೆ, ಒಂಟಿಯಾಗಿರುತ್ತೇವೆ, ಆಗ ನಿಮ್ಮ ಅಂತರಾತ್ಮ ನಿಮ್ಮೊಂದಿಗೆ ಮಾತನಾಡತೊಡಗುತ್ತದೆ. ನಮ್ಮ ಬಿಡಿಸಲಾಗದ ನೋವು, ಭಯ, ಚಿಂತೆಗಳು ಹೊರಬರತೊಡಗುತ್ತವೆ. ಈ ಉಪಭೋಗತವಾದ ವಸ್ತುವಿನ ಹಿಂದಿನ ಓಟ, ಕೊಳ್ಳುವಿಕೆ ಇವೆಲ್ಲ ನಮ್ಮೊಳಗಿನ ನೋವು, ದುಃಖದಿಂದ ದೂರವಿಡುವ ವಿಧಾನವಾಗಿದೆ. ಇದರಿಂದ ಪಾರಾಗಲು ನಾವು ಸದಾ ಕೆಲಸದಲ್ಲಿ ತೊಡಗಿರಲು ಯತ್ನಿಸುತ್ತೇವೆ. ಬಿಟ್ಟು ಬಿಡುವ ಅರ್ಥ ನಿರುಪಯುಕ್ತ ವಸ್ತುಗಳ ಪಡೆಯುವುದರ ಹಿಂದೆ ಓಡುವುದನ್ನು ಬಿಡುವುದು. ಶೂನ್ಯತೆಯನ್ನು ಎದುರಿಸುವುದು. ಒಳಗಿನ ದುಃಖದೊಂದಿಗೆ ಒಂದಾಗುವುದು. ಹೀಗೆ ಮಾಡಿದಾಗ ಆ ನೋವು ಸಾವಕಾಶವಾಗಿ ಕರಗುತ್ತದೆ. ಇದೇ ನಿಜವಾದ ಶಕ್ತಿ. ಈ ಹೋರಾಟ ಹೊಸದಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಈ ಸಂಕೋಲೆಯ ಬಗ್ಗೆ ತಿಳುವಳಿಕೆ ಕೊಡುತ್ತಾ ಬಂದಿದ್ದಾರೆ. ನೀವು ಬೆಲೆ ಬಾಳುವ ವಸ್ತುವಿಗೆ ಹೆಚ್ಚು ಬೆಲೆ ಕೊಟ್ಟರೆ ಜನ ಕಳ್ಳತನ ಮಾಡಲು ಆರಂಭಿಸುತ್ತಾರೆ. ನಿಮ್ಮ ಸಂಪತ್ತು ತೋರಿಸಬೇಡಿ. ಜನ ಹೊಟ್ಟೆಕಿಚ್ಚುಪಡುತ್ತಾರೆ. ನಿಮ್ಮ ಹತ್ತಿರ ಎಷ್ಟಿರುವುದೋ ಅಷ್ಟೇ ಕಳೆದುಕೊಳ್ಳುವ ಭಯವೂ ಇರುತ್ತದೆ. ಅದನ್ನು ರಕ್ಷಿಸಿಕೊಳ್ಳಲು ನಿಮ್ಮ ಶಕ್ತಿ ವ್ಯಯ ಮಾಡುತ್ತೀರಿ. ಒಬ್ಬ ಧನಿಕ ಎತ್ತರವಾದ ಗೋಡೆಗಳ ಕಾವಲುಗಾರರ ನಡುವೆ ದೊಡ್ಡ ಮನೆಯಲ್ಲಿ ಇರುತ್ತಾನೆ. ಆತ ಸ್ವತಂತ್ರನಲ್ಲ, ಆತ ತನ್ನದೇ ಸಂಪತ್ತಿನ ಸೆರೆಯಾಳಾಗಿದ್ದಾನೆ. ಬಿಟ್ಟು ಬಿಡುವುದೇ ಈ ಭಯದಿಂದ ಸ್ವತಂತ್ರನಾಗುವುದಾಗಿದೆ. ನಿಮ್ಮ ಹತ್ತಿರ ಹೆಚ್ಚಿನದು ಇಲ್ಲದಿದ್ದಾಗ ಕಳೆದುಕೊಳ್ಳುವುದೇನೂ ಇರುವುದಿಲ್ಲ. ಭಯ ಮುಕ್ತರಾಗಿರುತ್ತೀರಿ.
ಲಾವೋ ತ್ಸು ಮತ್ತೊಂದು ಮಾತು ಹೇಳಿದ್ದರು. ಯಾವಾಗ ನಿಮ್ಮಲ್ಲಿ ಒಂದು ವಸ್ತುವಿನ ಕೊರತೆಯ ಭಾವನೆ ಇರುವುದಿಲ್ಲವೋ ಆವಾಗ ಈ ಪೂರ್ಣ ಜಗತ್ತು ನಿಮ್ಮದಾಗುತ್ತದೆ. ಒಂದು ಉದ್ಯಾನದ ಆನಂದ ಪಡೆಯಲು ನೀವೇನೂ ಉದ್ಯಾನದ ಮಾಲೀಕನಾಗಬೇಕಿಲ್ಲ. ಒಂದು ಹಸಿರಾದ ಕಾಡಿನಲ್ಲಿ ಓಡಾಡಿದರೂ ಅದರ ಆನಂದ ಅನುಭವಿಸಬಹುದು. ಆ ಕ್ಷಣಕ್ಕೆ ಅದರ ಸೌಂದರ್ಯ ನಿಮ್ಮದಾಗಿದೆ. ಮಾಲೀಕತ್ವ ಒಂದು ಹೊರೆಯಿದ್ದಂತೆ. ಆದರೆ ಅನುಭವ ಸ್ವತಂತ್ರವಾಗಿದೆ. ಅಮೆರಿಕದ ದಾರ್ಶನಿಕ ತೋರೋ ಎಲ್ಲವನ್ನೂ ಬಿಟ್ಟು 2 ವರ್ಷಗಳ ಕಾಲ ವಾಲ್ಡನ್ ಸರೋವರದ ತಟದಲ್ಲಿ ಒಂದು ಗುಡಿಸಲಿನಲ್ಲಿ ವಾಸವಾಗಿದ್ದ. ಅವನಿಗೆ ಬದುಕಲು ಎಷ್ಟು ಬೇಕೆಂದು ತಿಳಿಯಬೇಕಾಗಿತ್ತು. ಅವರೆಂದರು, ಮನುಷ್ಯ ಬದುಕಲು ಬಹಳ ಕಡಿಮೆ ಬೇಕು. ಅವರು ಹೇಳಿದರು, ನನಗೆ ನಂಬಿಕೆಯಿದೆ, ಈ ಭೂಮಿಯ ಮೇಲೆ ಜೀವನ ಸಾಗಿಸುವುದು ಯಾವುದೂ ಶಿಕ್ಷೆಯಲ್ಲ, ಅದೊಂದು ಆಟ. ಆದರೆ ನಾವೇನು ಮಾಡುತ್ತಿದ್ದೇವೆ? 5-6 ಬೆಡ್ರೂಮುಗಳ ಮನೆ ಖರೀದಿಸಲು ಜೀವನದ 40 ವರ್ಷಗಳ ಕಾಲವನ್ನು ಸಾಲದ ಸುಳಿಯಲ್ಲಿ ಕಳೆದುಕೊಳ್ಳುತ್ತೇವೆ. ನಾವೊಂದು ಸಣ್ಣ ಸಾಧಾರಣ ಮನೆಯಲ್ಲಿದ್ದು ಉಳಿದ ಹಣವನ್ನು ಜಗತ್ತು ಸುತ್ತಲೂ ಬಂಧುಗಳ ಭೇಟಿಯಾಗಲು ಬಳಸಬಹುದು. ಹಾಗೇ ಮಾಡುವುದಿಲ್ಲ, ಬಿಟ್ಟು ಬಿಡುವುದು. ನಿಮಗೆ ದೊಡ್ಡ ಜಾಗ ಬೇಕೆ ಅಥವಾ ದೊಡ್ಡ ಜೀವನ ಬೇಕೆ? ನಿರ್ಧರಿಸಿ. ಡಯೋಜಿನಸ ಒಬ್ಬ ಗ್ರೀಕಿನ ಮಹಾನ್ ದಾರ್ಶನಿಕ. ಆತನ ಬಳಿ ನೀರು ಕುಡಿಯಲು ಒಂದು ತೆಂಗಿನ ಚಿಪ್ಪು ಇತ್ತು. ಒಂದು ದಿವಸ ಆತ ಹುಡುಗನೊಬ್ಬ ಬೊಗಸೆ ಕೈಯಿಂದ ನೀರು ಕುಡಿಯುವುದು ಕಂಡ. ಅದನ್ನು ನೋಡಿ ಕೈಯಿಂದ ನೀರು ಕುಡಿಯಬಹುದಾದರೆ ಇದೇಕೆ ಎಂದು ಚಿಪ್ಪನ್ನು ಚೆಲ್ಲಿಬಿಟ್ಟ. ಆತ ಜನರೇನು ಅನ್ನುವರು ಸಂಕೋಚದಿಂದ ಸ್ವತಂತ್ರರಾದರು. ಆಗಿನ ಮಹಾನ್ ಚಕ್ರವರ್ತಿ ಅಲೆಕ್ಸಾಂಡರ್ ಈ ದಾರ್ಶನಿಕನನ್ನು ಭೇಟಿಯಾಗಲು ಬಂದಾಗ ಡಯೋಜಿನಸ್ ಬಿಸಿಲು ಕಾಯಿಸುತ್ತಾ ಕುಳಿತಿದ್ದರು. ಬಂದ ಅಲೆಕ್ಸಾಂಡರ್, ಓ ಡಯೋಜಿನಸ್, ನಿನಗೇನು ಬೇಕು ಕೇಳು, ಕೊಡುವೆನೆಂದ. ಡಯೋಜಿನಸ್ ಸುಮ್ಮನಿದ್ದ. ಮತ್ತೆ ಮತ್ತೆ ಕೇಳಿದಾಗ, ಸರಿ, ನಾನು ಈಗ ಬಿಸಿಲು ಕಾಯಿಸುತ್ತಿರುವೆ, ನೀನು ಪಕ್ಕಕ್ಕೆ ಸರಿ ಅಡ್ಡ ನಿಂತಿರುವೆ ಎಂದರು. ಚಕ್ರವರ್ತಿಯಿಂದ ಅವರಿಗೇನು ಬೇಕಾಗಿರಲಿಲ್ಲ, ಇದು ಶಕ್ತಿ. ಆ ಕ್ಷಣಕ್ಕೆ ಆತ ಚಕ್ರವರ್ತಿಗಿಂತ ಸ್ವತಂತ್ರನಾಗಿದ್ದ. ಬಿಟ್ಟು ಬಿಡುವುದು ಅಂದರೆ ಎಲ್ಲವನ್ನೂ ತ್ಯಾಗ ಮಾಡುವುದಲ್ಲ, ಗೌತಮನಂತೆ ತಪಸ್ವಿಯಾಗುವುದೂ ಅಲ್ಲ. ಗೌತಮ ಮೊದಲು ಜ್ಞಾನ ಪಡೆಯಲು ದೇಹವನ್ನು ದಂಡಿಸಿದ. ಆದರೆ ಅದರಿಂದ ಜ್ಞಾನ ಪಡೆಯಲು ತೊಂದರೆಯಾಗುವುದೆಂದು ತಿಳಿದಾಗ ಆ ಮಾರ್ಗ ಬಿಟ್ಟಿದ್ದ. ಶರೀರಕ್ಕೆ ಅವಶ್ಯಕತೆಗಿಂತ ಕಡಿಮೆ ಕೊಡುವುದು ಒಂದು ಶಿಕ್ಷೆಯೆಂದು ಅರಿತಿದ್ದ. ಅದೊಂದು ಬಗೆ ಅಹಂಕಾರ, ತನಗೆ ತಾನೇ ಕೊಟ್ಟುಕೊಳ್ಳುವ ಶಿಕ್ಷೆ. ಇದು ನಿಮ್ಮನ್ನು ಜ್ಞಾನದ ಕಡೆಗಲ್ಲ, ಆತ್ಮವಿನಾಶದ ಕಡೆ ಒಯ್ಯುತ್ತದೆ. ಇವೆರಡರ ಮಧ್ಯೆ ನಿಜವಾದ ಮಧ್ಯೆ ಇದೆ. ಇದನ್ನೇ ಮತ್ತೊಬ್ಬ ಗ್ರೀಕ ದಾರ್ಶನಿಕ ಎಪಿಕುರಸ ತಿಳಿಸಿದ್ದ. ಆತ ಅವಶ್ಯಕತೆಗಳ ಒಂದು ಪಟ್ಟಿ ಮಾಡಿದ. ಅದರಲ್ಲಿ ಮೊದಲು ಪ್ರಕೃತಿ ಅವಶ್ಯ, ತಿನ್ನುವುದು, ನೀರು ಕುಡಿಯುವುದು, ಮನೆ, ಮಾನವೀಯ ಸಂಬಂಧಗಳು. ಎಪಿಕುರಸ ಇವುಗಳ ಕಡೆ ಲಕ್ಷ್ಯ ಕೊಡಿ ಎಂದು ಹೇಳಿದ. ಇವನ್ನು ಪಡೆಯುವುದು ಸುಲಭ, ಆದರೆ ಇದಕ್ಕೊಂದು ಮಿತಿಯಿದೆ. ಎರಡನೆಯದು ಶೂನ್ಯತೆ. ಅಪರಿಮಿತ ಸಂಪತ್ತು, ಶಕ್ತಿ, ಗೌರವ ಇವುಗಳಿಂದ ಜೋಕೆಯಿಂದಿರಿ. ಇವು ಅಪ್ರಾಕೃತಿಕ. ಇವನ್ನು ಪಡೆಯುವುದು ಅಸಾಧ್ಯ, ಕಾರಣ ಇವಕ್ಕೆ ಕೊನೆಯಿಲ್ಲ. ಒಬ್ಬನಿಗೆ 1000 ಬೇಕು, ಇನ್ನೊಬ್ಬನಿಗೆ 1,00,000 ಬೇಕು, ಮಗದೊಬ್ಬನಿಗೆ ಕೋಟಿ. ಇದೊಂದು ಬಗೆಯ ಎಂದಿಗೂ ತುಂಬದ ಖಾಲಿ ಕೊಳಗವಿದ್ದಂತೆ. ಕಡಿಮೆ ಅಪೇಕ್ಷೆಯಲ್ಲಿ ಬಿಟ್ಟು ಬಿಡುವುದರಲ್ಲಿ ನಿಜವಾದ ಶಕ್ತಿಯಿದೆ. ಅವಶ್ಯವಾದದ್ದನ್ನು ಇಟ್ಟುಕೊಂಡು ವ್ಯರ್ಥವಾದದ್ದನ್ನು ಬಿಟ್ಟು ಬಿಡಬೇಕು. ಇದು ನಿಮ್ಮ ಶಕ್ತಿ ಕಡಿಮೆ ಮಾಡುವುದಿಲ್ಲ, ಆದರೆ ನಿಮ್ಮ ಶಕ್ತಿಯ ಮೇಲೆ ಮನಸ್ಸು ಕೇಂದ್ರೀಕೃತ ಮಾಡುವುದಾಗಿದೆ. ಜೇಮ್ಸ್ ಕ್ಲಿಯರ ತಮ್ಮ ಪುಸ್ತಕ ಆಟೋಮಿಕ್ ಹ್ಯಾಬಿಟ್ಸ್ನಲ್ಲಿ ನಿಮ್ಮ ಮನಸ್ಸು ಬೇರೆ ಬೇರೆ ವಿಚಾರಗಳಲ್ಲಿ ಹರಿದು ಹಂಚಿ ಹೋಗಿರುತ್ತದೆ. ಆದರೆ ನೀವು ಆ ಸಂಪೂರ್ಣ ಶಕ್ತಿಯನ್ನು ಒಂದು ಅವಶ್ಯವಿರುವೆಡೆಯಲ್ಲಿ ತೊಡಗಿಸಬಹುದು. ಅದು ನಿಮ್ಮ ಕೆಲಸವಿರಬಹುದು, ಸಂಬಂಧ, ಕೌಶಲ್ಯವಿರಬಹುದು. ಬ್ಯಾರಿ ಶ್ವಾರ್ಟ್ಸ್ ತಮ್ಮ ದ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಪುಸ್ತಕದಲ್ಲಿ ಅತಿ ಹೆಚ್ಚು ಆಯ್ಕೆಗಳು ನಿಮ್ಮ ಸ್ವಾತಂತ್ರ್ಯವನ್ನು ಹರಣಮಾಡುತ್ತವೆ ಎನ್ನುತ್ತಾರೆ. ಮಾರಾಟ ಮಳಿಗೆಯಲ್ಲಿ 100 ಬಗೆಯ ವಸ್ತುಗಳ ನೋಡಿದಾಗ ನಿಮಗೆ ಸಂತೋಷವಾಗುವುದಿಲ್ಲ, ಗಲಿಬಿಲಿಯಾಗುತ್ತದೆ. ಕೊಂಡ ನಂತರ ಆ ಇನ್ನೊಂದು ಇದಕ್ಕಿಂತ ಚೆನ್ನಾಗಿತ್ತು ಎನಿಸುತ್ತದೆ. ಬಿಟ್ಟು ಬಿಡುವುದೆಂದರೆ ಈ ಗಲಿಬಿಲಿಯನ್ನು ಬಿಟ್ಟು ಬಿಡುವುದು, ನಿಮ್ಮ ಆಯ್ಕೆಗಳನ್ನು ಸೀಮಿತಗೊಳಿಸುವುದು. ಆಗ ಜೀವನದಲ್ಲಿ ಆರಾಮವಾಗಿರಬಲ್ಲಿರಿ. ಮರಳಿ ಶು ಯು ಅವರ ಬಳಿ ಬರೋಣ. ಸಮ್ರಾಟ ಯಾವ್ ತನ್ನ ಸಾಮ್ರಾಜ್ಯವನ್ನು ಶು ಯುಗೆ ಕೊಡಬಯಸಿದಾಗ ಶು ಯು ಬೇಡವೆಂದು ಹೇಳಿದ. ಅವರೆಂದರು, ಕಾಡಿನಲ್ಲಿ ದರ್ಜಿ ಹಕ್ಕಿ ಗೂಡು ಕಟ್ಟಲು ಒಂದು ಕೊಂಬೆ ಬಳಸುತ್ತದೆ. ಇಡೀ ಕಾಡನ್ನಲ್ಲ, ನನಗೆ ಸಾಮ್ರಾಜ್ಯದ ಅವಶ್ಯಕತೆಯಿಲ್ಲ. ಶಕ್ತಿಯು ಜೊತೆಗೆ ಜವಾಬ್ದಾರಿಯ ಭಾರವನ್ನು ತರುತ್ತದೆ. ಸಾಮ್ರಾಜ್ಯ ಪಡೆಯುವುದೆಂದರೆ ಅವರ ಆ ನೆಮ್ಮದಿಯ ಜೀವನದಿಂದ ದೂರ ಹೋಗುವುದು. ಅವರು ಶಕ್ತಿಗಿಂತ ನೆಮ್ಮದಿ ಬಯಸಿದರು, ಸಂಪತ್ತಿಗಿಂತ ಸ್ವಾತಂತ್ರ್ಯ ಬಯಸಿದರು. ಇಂದು ನಿಮ್ಮ ಬಳಿಯೂ ಅದೇ ಆಯ್ಕೆಯಿದೆ.
ನೀವು ಆ ಯುವಕನ ಹಾಗೆ ದಿನದ 12 ಗಂಟೆಗಳ ಕಾಲ ಕೆಲಸ ಮಾಡಬಹುದು, ಇಲ್ಲವೇ ಬಿಡಬಹುದು. ಆಯ್ಕೆ ನಿಮ್ಮದು. ಅದಕ್ಕಾಗಿ ಹೊಸದೊಂದು ಮೊಬೈಲ ಖರೀದಿ ಮಾಡುವ, ಎಲ್ಲರಿಗಿಂತ ಚೆನ್ನಾಗಿ ಕಾಣುವ, ಅನವಶ್ಯಕ ವಸ್ತುಗಳ ಕೊಳ್ಳುವ ಆಸೆ ಬಿಡಬಹುದು. ಇವನ್ನು ಬಿಟ್ಟಾಗ ನಿಮಗೆ ನಿಮ್ಮ ಹತ್ತಿರ ಮೊದಲಿಗಿಂತ ಹೆಚ್ಚು ವಸ್ತುಗಳಿವೆ ಎಂದು ತಿಳಿಯುತ್ತದೆ. ರೋಮನ ಸಾಮ್ರಾಟ ದಾರ್ಶನಿಕ ಮಾರ್ಕಸ್ ಆಗ್ಯುರೆಲಸ್ ಸಂಪತ್ತು ದೊಡ್ಡಸ್ತಿಕೆ ಹೆಚ್ಚು ವಸ್ತುಗಳ ಹೊಂದುವುದರಲ್ಲಿ ಇಲ್ಲ, ಕಡಿಮೆ ಇಚ್ಛೆಯಲ್ಲಿ ಇದೆ. ಅದು ನಿಮ್ಮ ಸಮಯದಲ್ಲಿದೆ, ನಿಮ್ಮ ಮಾನಸಿಕ ಶಾಂತಿಯಲ್ಲಿದೆ, ಸ್ವಾತಂತ್ರ್ಯದಲ್ಲಿದೆ ಎನ್ನುತ್ತಾನೆ. ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಮಾಡುವುದರಲ್ಲಿದೆ. ಈಗ ನೀವು ಮಾಡುವುದು ನಿರ್ವಾಹವಿಲ್ಲದ ಕಾರಣ ಬಿಟ್ಟು ಬಿಡುವ ಗೆಲ್ಲುತ್ತಾನೆ. ನೆಮ್ಮದಿ ತಾನಾಗಿಯೇ ಬರುತ್ತದೆ. ಆದರಿದು ಸುಲಭವಲ್ಲ. ಈ ಜಗತ್ತು, ಈ ವ್ಯವಸ್ಥೆ ನಿಮಗೆ ಮತ್ತೊಂದು ವಸ್ತು ಕೊಳ್ಳಲು ಹೇಳುತ್ತದೆ. ನಿಮ್ಮ ಹತ್ತಿರ ಸಾಕಷ್ಟಿಲ್ಲ ಎನ್ನುತ್ತದೆ. ನೀವು ಸರಿಯಾದ ಆಯ್ಕೆ ಮಾಡಬೇಕಷ್ಟೆ. ನಿಮ್ಮ ಬಳಿ ವಸ್ತುಗಳು ಕಡಿಮೆಯಾದಾಗ, ಭಾರ ಕಡಿಮೆಯಾದಾಗ ನೆಮ್ಮದಿ ತಾನಾಗಿಯೇ ಸಿಗುತ್ತದೆ. ಏಕೆಂದರೆ ಕಳೆದುಕೊಳ್ಳುವ ಭಯವಿರುವುದಿಲ್ಲ, ಜೀವನ ಸಮೃದ್ಧಿಯಾಗುತ್ತದೆ. ಇದು ಎಲ್ಲರಿಗೂ ತಿಳಿಯುವುದಿಲ್ಲ, 1000ರಲ್ಲೊಬ್ಬರು ತಿಳಿದರೆ ದೊಡ್ಡದು. ಯಾರು ಆಂತರ್ಯದ ಊಟದಿಂದ ಪಾರಾಗಲು ಬಯಸುತ್ತಾರೋ ಅವರಿಗಾಗಿ ಇದು